ಹರಿ ಓಂ ಎಲ್ಲರಿಗೂ. ಈಗ 65ನೆಯ ಶ್ಲೋಕ. ಇದು ಶಕಾರ ಮತ್ತು ಸಕಾರ ಯಾರಿಗೆ ತುಂಬ ಕನ್ಫ್ಯೂಸ್ ಆಗುತ್ತೋ ಅವರಿಗೊಂಥರ ಟಂಗ್ ಟ್ವಿಸ್ಟರ್ ಶ್ಲೋಕ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಇಲ್ಲಿ ಶ್ರೀಧಃ, ಶ್ರೀಶಃ, ಶ್ರೀನಿವಾಸಃ, ಶ್ರೀನಿಧಿ, ಶ್ರೀವಿಭಾವನಃ, ಹಾಗೆಯೇ ಶ್ರೀಧರಃ, ಶ್ರೀಕರಃ, ಶ್ರೇಯಃ ಈ ರೀತಿ ಬರ್ತಾ ಹೋಗುತ್ತೆ. ಶಕಾರ ಮತ್ತು ಸಕಾರ ತುಂಬ ಪ್ರೊನೌನ್ಸಿಯೇಷನ್ ಕಷ್ಟ ಆಗುತ್ತೆ ಅಂದವ್ರಿಗೆ ನಾವು ಶಾ ಅನ್ಬೇಕಾದ್ರೆ ನಾಲಿಗೆಯನ್ನು ಸ್ವಲ್ಪ ಸುತ್ತೀವಿ, ಸಾ ಅನ್ಬೇಕಾದ್ರೆ ಹೊರಗಡೆ ಹಾಕ್ತೀವಿ. ಹಾಗೆ ಅದು ಅಂಗಳಕ್ಕೆ ಒಂಚೂರು ತಾಕುತ್ತೆ. ಸ ಸ ಶ ಅನ್ಬೇಕಾದ್ರೆ ಈ ಅಂಗಳಕ್ಕೆ ತಾಕುತ್ತೆ, ಸಾ ಅನ್ಬೇಕಾದ್ರೆ ಮುಂದೆಗಡೆಗೆ ತಾಕುತ್ತೆ. ಅದು ನಾವು ಸ್ವಲ್ಪ ಡಿಫ್ರೆನ್ಸ್ ನೀಟಾಗಿ ನೆನ್ಪಿಟ್ಕೊಂಡ್ರೆ ಈಸಿ ಆಗತ್ತೆ. ಈಗ ಶ್ಲೋಕಕ್ಕೆ ಬರೋಣ. ಶ್ರೀದಶ್ ಶ್ರೀಶಶ್ ಶ್ರೀನಿವಾಸಶ್. ಇನ್ನೊಂದ್ಸಲ ಶ್ರೀದಶ್ ಶ್ರೀಶಶ್ ಶ್ರೀನಿವಾಸಶ್, ಶ್ರೀನಿಧಿ ಶ್ರೀವಿಭಾವನಃ, ಶ್ರೀನಿಧಿ ಶ್ರೀವಿಭಾವನಃ, ಶ್ರೀಧರ ಶ್ರೀಕರ ಶ್ರೇಯಶ್, ಶ್ರೀಧರ ಶ್ರೀಕರ ಶ್ರೇಯಶ್, ಶ್ರೀಮಾಲ್ಲೋಕತ್ರಯಾಶ್ರಯಃ. ಇಲ್ಲಿ ಶ್ರೀಮಾಲ್ ಅಂತೀವಲ್ವಾ, ಕೆಲವರು ಶ್ರೀಮಾನ್ ಅಂತಲೂ ಹೇಳ್ತಾರೆ, ಎರಡೂ ಹೇಳ್ಬೋದು ಅಂತ ಹೇಳ್ತಾರೆ. ಶ್ರೀಮಾಲ್ಲೋಕತ್ರಯಾಶ್ರಯಃ. ಈಗ ಲೈನ್ ಬೈ ಲೈನ್. ಶ್ರೀದಶ್ ಶ್ರೀಶಶ್ ಶ್ರೀನಿವಾಸಶ್, ಶ್ರೀನಿಧಿ ಶ್ರೀವಿಭಾವನಃ, ಶ್ರೀದಶ್ ಶ್ರೀಶಶ್ ಶ್ರೀನಿವಾಸಶ್, ಶ್ರೀನಿಧಿ ಶ್ರೀವಿಭಾವನಃ, ಶ್ರೀಧರ ಶ್ರೀಕರ ಶ್ರೇಯಶ್, ಶ್ರೀಮಾಲ್ಲೋಕತ್ರಯಾಶ್ರಯಃ. ಶ್ರೀಧರ ಶ್ರೀಕರ ಶ್ರೇಯಶ್, ಶ್ರೀಮಾಲ್ಲೋಕತ್ರಯಾಶ್ರಯಃ. ಈಗ ಫುಲ್ ಶ್ಲೋಕ. ಶ್ರೀದಶ್ ಶ್ರೀಶಶ್ ಶ್ರೀನಿವಾಸಶ್, ಶ್ರೀನಿಧಿ ಶ್ರೀವಿಭಾವನಃ, ಶ್ರೀಧರ ಶ್ರೀಕರ ಶ್ರೇಯಶ್, ಶ್ರೀಮಾಲ್ಲೋಕತ್ರಯಾಶ್ರಯಃ. ಇನ್ನೊಂದ್ಸಲ. ಶ್ರೀದಶ್ ಶ್ರೀಶಶ್ ಶ್ರೀನಿವಾಸಶ್, ಶ್ರೀನಿಧಿ ಶ್ರೀವಿಭಾವನಃ, ಶ್ರೀಧರ ಶ್ರೀಕರ ಶ್ರೇಯಶ್, ಶ್ರೀಮಾಲ್ಲೋಕತ್ರಯಾಶ್ರಯಃ. ಈಗ 66ನೇ ಶ್ಲೋಕ. ಸ್ವಕ್ಷಸ್ವಂಗಶ್ಯತಾನಂದೋ, ಸ್ವಕ್ಷಸ್ವಂಗಶ್ಯತಾನಂದೋ, ನಂದಿರ್ಜ್ಯೋತಿರ್ಗಣೇಶ್ವರಃ, ನಂದಿರ್ಜ್ಯೋತಿರ್ಗಣೇಶ್ವರಃ, ವಿಜಿತಾತ್ಮಾ ವಿಧೇಯಾತ್ಮಾ, ವಿಜಿತಾತ್ಮಾ ವಿಧೇಯಾತ್ಮಾ, ಸತ್ಕೀರ್ತಿಶ್ಚಿನ್ನ ಸಂಶಯಃ, ಸತ್ಕೀರ್ತಿಶ್ಚಿನ್ನ ಸಂಶಯಃ. ಈಗ ಲೈನ್ ಬೈ ಲೈನ್ ಹೇಳೋಣ. ಸ್ವಕ್ಷಸ್ವಂಗಶ್ಯತಾನಂದೋ, ನಂದಿರ್ಜ್ಯೋತಿರ್ಗಣೇಶ್ವರಃ, ಸ್ವಕ್ಷಸ್ವಂಗಶ್ಯತಾನಂದೋ, ನಂದಿರ್ಜ್ಯೋತಿರ್ಗಣೇಶ್ವರಃ. ಎರಡನೇ ಲೈನು. ವಿಜಿತಾತ್ಮಾ ವಿಧೇಯಾತ್ಮಾ, ಸತ್ಕೀರ್ತಿಶ್ಚಿನ್ನ ಸಂಶಯಃ, ವಿಜಿತಾತ್ಮಾ ವಿಧೇಯಾತ್ಮಾ, ಸತ್ಕೀರ್ತಿಶ್ಚಿನ್ನ ಸಂಶಯಃ. ಈಗ ಫುಲ್ ಶ್ಲೋಕ. ಸ್ವಕ್ಷಸ್ವಂಗಶ್ಯತಾನಂದೋ, ನಂದಿರ್ಜ್ಯೋತಿರ್ಗಣೇಶ್ವರಃ, ವಿಜಿತಾತ್ಮಾ ವಿಧೇಯಾತ್ಮಾ, ಸತ್ಕೀರ್ತಿಶ್ಚಿನ್ನ ಸಂಶಯಃ. ಇನ್ನೊಂದ್ಸಲ ಪೂರ್ತಿ ಶ್ಲೋಕ. ಸ್ವಕ್ಷಸ್ವಂಗಶ್ಯತಾನಂದೋ, ನಂದಿರ್ಜ್ಯೋತಿರ್ಗಣೇಶ್ವರಃ, ವಿಜಿತಾತ್ಮಾ ವಿಧೇಯಾತ್ಮಾ, ಸತ್ಕೀರ್ತಿಶ್ಚಿನ್ನ ಸಂಶಯಃ. ಹರಿ ಓಂ ಎಲ್ಲರಿಗೂ. ಥ್ಯಾಂಕ್ ಯು.